ಖ್ಯಾತ ಗೀತಾ ರಚನೆಕಾರ ಕವಿಯಿಂದ ಶ್ರೀರಾಮನನ್ನ ಅವಹೇಳನ ಮಾಡಲಾಗಿದೆ. ಸಾಹಿತ್ಯ ಕಾರ್ಯಕ್ರಮವೊಂದರಲ್ಲಿ ಶ್ರೀರಾಮನ ಬಗ್ಗೆ ವಿವಾದ ಸೃಷ್ಟಿಯಾಗಿರುವಂತದ್ದು. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀರಾಮನನ್ನೇ ತೆಗಳಿದ್ದಾರೆ ಈ ಕವಿ. ತಮಿಳುನಾಡಿನ ಗೀತ ರಚನೆಕಾರ ವೈರಮುತ್ತು ಖ್ಯಾತ ಗೀತ ರಚನೆಕಾರ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀರಾಮನನ್ನೇ ಹುಚ್ಚ ಅಂತ ಹೇಳ್ತಾ ಇದ್ದಾರೆ. ಹುಚ್ಚ ಅಂತ ಕರೆದಿದ್ದಾರೆ ಸಾಹಿತಿ ವೈರಮುತ್ತು ಅವರು. ಸೀತೆಯಿಂದ ಬೇರ್ಪಟ್ಟ ನಂತರ ಶ್ರೀರಾಮನಿಗೆ ಹುಚ್ಚ ಹಿಡಿದಿತ್ತಂತೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲ, ಇದೇನು ಹೊಸದಲ್ಲ ಬಿಡಿ. ತಮಿಳಿಗರದು ಎಲ್ಲರೂ ಅಲ್ಲ, ನಾಟ್ ಆಲ್, ಬಟ್ ಬಹುತೇಕರು ಈ ರೀತಿಯಾಗೆ ಮಾತನಾಡ್ತಾರೆ. ಅಲ್ಲಿ ಶ್ರೀರಾಮನ ಭಕ್ತರು ಅತಿ ಹೆಚ್ಚಾಗಿ ಇರೋದು ಕೂಡ ಉಂಟು. ಬಟ್ ಈ ಕವಿ ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು ನಿಜಕ್ಕೂ ಗೊತ್ತಿಲ್ಲ. ಶ್ರೀರಾಮ ಮಾನಸಿಕ ಅಸ್ವಸ್ಥನಾಗಿದ್ದ ಅಂತ ಹೇಳಿದ್ದಾರೆ ವೈರಮುತ್ತು, ಖ್ಯಾತ ಗೀತ ರಚನೆಕಾರ. ಆಗ ಶ್ರೀರಾಮ ಮಾಡಿದ ಕೆಲಸ BNS ಸೆಕ್ಷನ್ಸ್ 84ರ ಅಡಿಯಲ್ಲಿ ಬರ್ತಾ ಇತ್ತಂತೆ. ಓಹೋ, ಶ್ರೀರಾಮನ ಅವಹೇಳನ ಮಾಡಿ ಮಾತನಾಡಿದ್ದಾರೆ ಖ್ಯಾತ ಗೀತ ರಚನೆಕಾರ. ಶ್ರೀರಾಮನನ್ನ ಅವಹೇಳನ ಮಾಡೋದು ಇದೇನು ಹೊಸದಲ್ಲ. ಅಲ್ಲಿ ತಮಿಳುನಾಡಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು ಈ ರೀತಿಯಾಗಿ ವೈರಮುತ್ತು ಅವರು ವಿವಾದಿತ ಹೇಳಿಕೆ. ಹುಚ್ಚ ಅಂತ ಕರೆದಿದ್ದಾರೆ ರಾಮನನ್ನ. ಈ ಹಿಂದೆನೂ ಕೂಡ ಹೇಳಿದ್ರು, ಆ ಸೇತುವೆ ಕಟ್ಟಿರ್ತಾರಲ್ವಾ ಶ್ರೀಲಂಕಾಕ್ಕೆ, ಏನು ರಾಮ ಏನು ಎಂಜಿನಿಯರಾ ಅಂತ ಪ್ರಶ್ನೆ ಹಾಕಿದ್ರು. ನೋಡಿ, ಇಲ್ಲೂ ಕೂಡ ರಾಜಕೀಯವನ್ನ ತರ್ತಾ ಇದ್ದಾರೆ. ಇವಾಗ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುಕ್ತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನೋಡಿ, ಈ ರೀತಿಯಾದಂತಹ ಹೇಳಿಕೆಗಳು ಏನಕ್ಕಾಗಿ ಕೊಡ್ತಾರೆ ಅಂತ ಇದೇನು ಹೊಸತಲ್ಲ, ಬಟ್ ಆದ್ರೂ ಕೂಡ ಸಾಕಷ್ಟು ಭಕ್ತರಿದ್ದಾರೆ ತಮಿಳುನಾಡಿನಲ್ಲಿ. ನಡೀತಾ ಇರುವಂತಹ ಒಂದು ಎಸ್ ಸರ್ ಎಸ್ ಇದೊಂದು ಒಂಥರ ಮಾನಸಿಕ ಅಸ್ವಸ್ಥತೆ ಅಂತ ಅನಿಸ್ತಾ ಇದೆ ನನಗೆ. ರಾಮನ ಬಗ್ಗೆ ಅವಹೇಳನ ಮಾಡುವಂತಹದ್ದು, ಆ ಸೀತೆ ಹೋದ ನಂತರ ರಾಮ ಅಪ್ಸೆಟ್ ಆಗಿದ್ದ, ಮಾನಸಿಕ ಆಗಿದ್ದ ಅಂತ ಅನ್ನುವಂತ ಹೇಳಿಕೆ ಇದೆಯಲ್ಲ, ಇದು ಈ ವಾಲ್ಮೀಕಿಗಿಂತ ಇವನು ಏನ್ ದೊಡ್ಡವನ ಇವನು ಅಂತ ಅನ್ನೋದು ಯೋಚನೆ ಮಾಡಬೇಕು. ವಾಲ್ಮೀಕಿ ಬರೆದಂತ ಇದರಲ್ಲಿ ರಾಮಾಯಣದಲ್ಲಿ ಎಲ್ಲೂ ಈ ರೀತಿಯ ಉಲ್ಲೇಖ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ತಮಿಳುನಾಡು ಇರಬಹುದು ಅಥವಾ ಇಡೀ ದೇಶದಲ್ಲಿ ಹಿಂದೂಗಳ ಅವಹೇಳನ ಮಾಡುವಂತಹದ್ದು ಇದು ನಿರಂತರ ನಡೀತಾ ಇದೆ. ಮತ್ತೆ ಇದೇನೋ ಮೊದಲೇದಲ್ಲ ಮತ್ತು ಕೊನೆಯದ್ದು ಅಲ್ಲ. ಇದು ಮೇಲಿನ ಮೇಲೆ ನಡೀತಾ ಇದೆ. ಇದಕ್ಕೆ ಕಾರಣ ಅಂತಂದ್ರೆ ಒಂದು ಕೋರ್ಟು ಇಮಿಡಿಯೇಟ್ ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳದೇ ಇರುವಂತಹ ಪ್ರಕ್ರಿಯೆ, ಕೋರ್ಟಿನ ಸಿಸ್ಟಮ್ ನಮ್ದು. ಇನ್ನು ಎರಡನೇದ್ದು ಪೊಲೀಸರು ಒಂದು ಯಾರೋ ಇಂಥ ಇದಕ್ಕೆ ಸಂವಿಧಾನದಲ್ಲೇ ಬರೆದಿದೆ, ಯಾವುದೇ ಧರ್ಮದ ಗ್ರಂಥವನ್ನ ಅವಹೇಳನ ಮಾಡೋಂಗಿಲ್ಲ ಅಂತ ಅನ್ನುವಂತಹದ್ದು ಹೇಳಿದೆ. ಸಂವಿಧಾನ ವಿರೋಧಿ ಅಂದ್ಕೊಳ್ಳಿ ಪೊಲೀಸರು ಸೋಮುಟ್ಟಿ ಕೇಸ್ ಹಾಕೊಂಡು ಒಳಗಡೆ ಹಾಕ್ಬೇಕು ಅವನನ್ನ, ಅದು ಆಗೋಲ್ಲ. ಸೊ ಮತ್ತೆ ಹಿಂದೂ ಸಮಾಜ ಬಹಳ ಶಾಂತವಾಗಿದೆ, ಇದನ್ನ ಕೇಳ್ಕೊಂಡು ಸುಮ್ಮನೆ ಇರುತ್ತೆ. ಹಾಗಾಗಿ ಇಂಥವರ ಪುಂಡಾಟಿಕೆ, ಇಂಥವರ ಈ ಹೇಳಿಕೆ ಬಹಳ ವಿಚಿತ್ರವಾಗಿ ಅವ್ರ ನಡವಳಿಕೆ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮ ಇನ್ನು ಸಿಡಿದೇಳ್ಬೇಕು. ರಾಮನ ಬಗ್ಗೆ ನಿಮಗೆ ನಂಬಿಕೆ ಇಲ್ದಿದ್ರೆ ಸರಿ, ನೀವು ಪೂಜೆ ಮಾಡ್ಬೇಡಿ. ಆದ್ರೆ ಹೊರಗಡೆ ರಾಮನ ಬಗ್ಗೆ ಅವಹೇಳನ ಮಾಡುವಂತದ್ದು ಹಕ್ಕು ಯಾರು ಕೊಟ್ಟಿದ್ದು? ಇಂಥವ್ರ ಚಪ್ಪಲಿಲೆ ಹೊಡಿಬೇಕು. ಇಮಿಡಿಯೇಟ್ ಹಿಂದೂ ಸಮಾಜ ಅವ್ರ ಮೇಲೆ ಮನೆಗೆ ಬೆಂಕಿ ಹಚ್ಚಬೇಕು, ಅವ್ರ ಮನೆಗೆ, ಅಂಥವ್ರ ಮನೆಗೆ. ಸೊ ಏನಾಗ್ತಾ ಇದೆ? ಯಾಕೆ ನಿಮಗೆ ಏನ್ ರೋಗ? ನಿಮಗೆ ಅಲ್ಲಾನ್ ಬೈರಿ ನೋಡೋಣ, ಯೇಸು ಕ್ರಿಸ್ತನ್ ಬೈರಿ ನೋಡೋಣ. ಆ ತಾಕತ್ತಿಲ್ಲ. ಯಾಕೆಂದ್ರೆ ಅವ್ರ ಮನೆಗೆ ಇಮಿಡಿಯೇಟ್ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಹೋಗಿ ನುಗ್ಗುತ್ತಾರೆ. ಸೊ ಈ ನಮ್ಮ ಶಾಂತತೆ ಅಥವಾ ನಮ್ಮ ಒಂದು ಏನು ಇದಿದೆ ಅದೇ ನಮಗೆ ಮುಳ್ಳಾಗ್ತಾ ಇದೆ. ಸೊ ಇದರಿಂದ ಸರ್ಕಾರ ಆಗ್ಲಿ, ಕೋರ್ಟು, ಪೊಲೀಸರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ. ಮತ್ತೆ ಇನ್ನೊಂದು ದುರ್ದೈವ ಅಂದ್ರೆ ಏನಂದ್ರೆ ಸರ್, ಅಲ್ಲಿ ನಡೀತಾ ಇದ್ದಂಥದ್ದು ಫಂಕ್ಷನ್
ಆಧಾರಿತ ಅಂದ್ರೆ 9ನೇ ಶತಮಾನದಲ್ಲಿ ರಾಮಾಯಣವನ್ನ ಬರೆದಿರ್ತಾರೆ ತಮಿಳಿನಲ್ಲಿ. ಹ್ಮ್ ಆ ಕವಿಯ ಒಂದು ಪ್ರಶಸ್ತಿಯನ್ನ, ಆ ಕವಿಯ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ, ಸಮಾರಂಭವನ್ನ ಹಮ್ಮಿಕೊಂಡಿರ್ತಾರೆ. ಆ ಫಂಕ್ಷನ್ ಅಲ್ಲೇ ಈ ಮನುಷ್ಯ ಈ ರೀತಿಯಾಗಿ ಮಾತನಾಡಿರುವಂತದ್ದು. ಪದಬಳಕೆ ಮಾಡಬಾರ್ದು, ಬಟ್ ಅವ್ರು ಹೇಳಿರುವಂತಹ ಹೇಳಿಕೆಗೆ ನಂಗೆ ಆ ಪದಬಳಕೆ ಬರ್ತಾ ಇದೆ, ಗೀತ ರಚನೆಕಾರ. ಹಾ ಈಗ ನೋಡಿ, ರಾಮಾಯಣದ ಒಂದು ಕಾರ್ಯಕ್ರಮದಲ್ಲೇ ಅದನ್ನ ಹೇಳ್ತಾನೆ ಅಂತಂದ್ರೆ ಎಂಥ ಈ ಅತಿಥಿಯನ್ನ ಇಂಥವ್ ಕರೆದಿದ್ದಾರೆ, ಇಂಥವ್ನ ಯಾಕೆ ಕರಿಬೇಕು? ಈ ಈ ರೀತಿ ಮಾನಸಿಕತೆ ರಾಮಾಯಣದ ಕಾರ್ಯಕ್ರಮದಲ್ಲೇ ಅದನ್ನ ಹೇಳುವಂತದ್ದು ಅಂದ್ರೆ ಪೂರ್ವ ಯೋಜಿತ. ಇದು ಪ್ರೀ ಪ್ಲಾನ್ಡ್ ಮಾಡುವಂತ ಪ್ರಕ್ರಿಯೆ. ಇದು ಮೇಲಿನ ಮೇಲೆ ಅವಹೇಳನ ಮಾಡುವಂತ ಪ್ರಕ್ರಿಯೆ. ಈಗ ಕಮಲ್ ಹಾಸನ್ ಇರ್ಬೋದು, ಇಂಥವರೆಲ್ಲ ಪರ್ಪಸ್ಲಿ ವ್ಯವಸ್ಥಿತವಾಗಿ ಅವಹೇಳನ ಮಾಡುವಂತದ್ದು ನಡೀತಾ ಇದೆ. ಇನ್ನು ಹಿಂದೂ ಸಮಾಜ, ನಾನು ಹೇಳೋದು ಸುಮ್ಮನೆ ಕೂತ್ಕೊಳ್ಳುವಂತ ಮಾನಸಿಕತೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡುವಂತಹದ್ದು ನಾವು ಎಲ್ಲ ಕಡೆಗೂ ಕೂಡ ನಾನೊಂದು ಸಂದೇಶ ಕೊಡ್ತೀನಿ. ಈ ರೀತಿಯ ಬಹಿರಂಗವಾಗಿ ಹಿಂದೂ ಸಮಾಜ ರಾಮ ಕೃಷ್ಣ ಅಥವಾ ನಮ್ಮ ದೇವರ ಗ್ರಂಥಗಳ ಬಗ್ಗೆ ಅವಮಾನ ಮಾಡಿದ್ರೆ ತಕ್ಕ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಎಲ್ಲಾ ಕಡೆ ಕೂಡ ರಾಜಕೀಯ ಮಧ್ಯ ಎಂಟರ್ ಆಗತ್ತಾ ಅಂತ, ಇಲ್ಲೂ ಕೂಡ ರಾಜಕಾರಣ ಮಾಡ್ತಿದ್ದಾರಾ ಅಂತ, ಈ ಹೇಳಿಕೆ ಹಿಂದೆನೂ ಕೂಡ ರಾಜಕೀಯ ಇದೆಯಾ ಅಂತ? ರಾಜಕೀಯ ಇವತ್ತು ರಾಜಕೀಯ ಎಲ್ಲಾ ಇದರಲ್ಲೂ ಇದೆ, ಅದು ನಾವು ಅಲ್ಲುಗಳೆಯಕ್ಕಾಗುವುದೇ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ಗೆ ರಾಜ್ಯಸಭಾ ಮೆಂಬರ್ ಬೇಕಾಗಿತ್ತು, ತಮಿಳನ್ನ ಹೊಗಳಬೇಕಾಗಿತ್ತು, ಕನ್ನಡವನ್ನ ಅವಹೇಳನ ಮಾಡಬೇಕಾಗಿತ್ತು. ಹಾಗೆ ಮಾಡಿ ಅವನು ರಾಜ್ಯಸಭಾ ಮೆಂಬರು, ಅವ್ರನ್ನ ತಮಿಳಿನಲ್ಲಿ ನಾನು ಬಹಳ ದೊಡ್ಡ ಇದು ಅಂತ ಹೇಳಿ ಮಾಡಿ ತೋರಿಸಿದ. ಹಾಗೆ ಇದರಲ್ಲೂ ಕೂಡ ಅವರು ಯಾವುದೋ ಒಂದು ರಾಜಕೀಯ ಲಾಭಗೋಸ್ಕರ ಇರುತ್ತೆ ಅದು. ಎಸ್ ಮೇಡಮ್. ಆಲ್ ರೈಟ್, ಧನ್ಯವಾದ ಸರ್, ಮಾತನಾಡಿದ್ದಕ್ಕಾಗಿ ಧನ್ಯವಾದ.